ಇಲ್ಲಿ ಎಂತಹ ಚಕಿತಗಳು ಬೇಕಾದ್ರೂ ಎದ್ದುರಾಗಬಹುದೆಂಬ ಮಾತಿಗೆ ಆ ಒಂದು ಮರದ ತುಂಡಿನಿಂದ ಎದ್ದುರಾಗುತ್ತಿರುವ ಅಚ್ಚರಿಗಳೇ ಸಾಕ್ಷಿ. ಆಧುನಿಕ ಲೋಕವನ್ನ ಬೆರಗಾಗಿಸುತ್ತಿರುವ ಮರದ ತುಂಡಿನ ಚಕಿತಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಆ ಒಂದು ಮರದ ತುಂಡು ಆಧುನಿಕ ಲೋಕವನ್ನ ಬೆರಗಾಗಿಸುತ್ತಿರುವುದು ಹೇಗೆ? ಅದರಲ್ಲಿನ ವಿಸ್ಮಯಕಾರಿ ಶಕ್ತಿಯ ರಹಸ್ಯವೇನು? ಒಂಬತ್ತು ವರ್ಷ ಇರಲಿಲ್ಲ. ಪಾಪ ನೋಡಿದಾಗ ನಮಗೂ ಇಲ್ಲ ಅನ್ನೋದು ಇದಿರುತ್ತೆ. ಮದುವೆಯಾಗಿ 9 ವರ್ಷಗಳಾದರೂ ಮಕ್ಕಳಾಗದೆ ಸಂತಾನ ಭಾಗ್ಯಕ್ಕಾಗಿ ಪರಿತಪಿಸುತ್ತಿದ್ದ ಶೋಭಾರವರಿಗೆ ಮರದ ತುಂಡಿನಿಂದ ಅಚ್ಚರಿ ಎದುರಾಗಿ ಬಿಟ್ಟಿತು. ಆ ಅಚ್ಚರಿಯೇ ಸಂತಾನ ಭಾಗ್ಯವು ಪ್ರಾಪ್ತಿಯಾಗಿತ್ತು. ಆಯ್ತು 10 ವರ್ಷ ನನಗೆ ಮಕ್ಕಳಿರ್ಲಿಲ್ಲ. ಏನೇ ಮೆಡಿಸಿನ್ ತಗೊಂಡ್ರು, ಟ್ರೀಟ್ಮೆಂಟ್ ತಗೊಂಡ್ರು ನಮ್ಗಂತೂ ಎಲ್ಲೂ ಸಕ್ಸಸ್ ಆಗ್ಲಿಲ್ಲ. ಮದುವೆಯಾಗಿ 10 ವರ್ಷಗಳಾದರೂ ಮಕ್ಕಳ ಭಾಗ್ಯವನ್ನ ಕಾಣದಂತಹ ರೇಖಾರವರ ಮನೆಗೆ ಮರದ ತುಂಡು ಬಂದ ನಂತರ 48 ದಿನಗಳ ಕಾಲ ತೊಟ್ಟಿಲನ್ನ ಪೂಜಿಸಿದ ನಂತರ ಒಂದು ಮುದ್ದಾದ ಮಗು ಹುಟ್ಟಿತು. ಇನ್ನು ಈ ಮರದ ತುಂಡನ್ನ ಮಕ್ಕಳಾಗದವರ ಮಡಿಲಿಗೆ ಹಾಕಿದಾಗ ಚಕಿತಕಾರಿ ಅನುಭವಗಳು ಎದುರಾಗುತ್ತವೆಂಬ ಮಾತುಗಳು ಮಕ್ಕಳ ಭಾಗ್ಯವನ್ನ ಕಂಡುಬರುತ್ತು. ಇನ್ನು ಅಂತಹ ಚಕಿತಗಳಾದ್ರೂ ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಮರದ ತುಂಡನ್ನ ಮಡಿಲಿಗೆ ಹಾಕಿದಾಗ ಮಗುವನ್ನ ಎತ್ತಿಕೊಂಡಂತಹ ಅನುಭವ ಆಗುತ್ತಿರುವುದು. ಮರದ ತುಂಡು ಉಸಿರಾಡುವಂತಹ ಅನುಭವವಾಗುವುದು. ನಮ್ಮ ಮಗು ಅನ್ನ ಫೀಲ್ ಆಗುತ್ತೆ. ನಮ್ಮ ಮಗುನೇ ಮಡ್ಲಲ್ಲಿ ಐತೆ ಅಂತ ನನಗೆ ಮೈ ಒಂಥರ ರೋಮಾಂಚನ ಆಯ್ತು. ಮದುವೆಯಾಗಿ 4 ವರ್ಷಗಳಾದರೂ ಮಕ್ಕಳಾಗದೆ ಆತಂಕದಲ್ಲಿದ್ದ ಮಾಧವಿ ಮಂಜುನಾಥ್ ರವರಿಗೆ ಮರದ ತುಂಡಿನಿಂದ ಚಕಿತ ಎದುರಾಯಿತು. ದನಗಾಯಿ ವಂಶದ ಆ ಓರ್ವರು ಮರದ ತುಂಡನ್ನು ಎತ್ತಿಕೊಂಡು ಮನೆಗೆ ಬಂದು ಸೀರೆಯ ಜೋಲಿಯನ್ನ ಕಟ್ಟಿಸಿದ್ರು. ಮರದ ತುಂಡನ್ನ ಅದರಲ್ಲಿಟ್ಟು ದಂಪತಿಯಿಂದ ತೂಗಿಸಿದ ಮಾರನೆಯ ತಿಂಗಳೇ ಕನ್ಫರ್ಮ್ ಆಯಿತು. 9 ತಿಂಗಳು ಕಳೆದ ನಂತರ ಮುದ್ದಾದ ಮಗು ಹುಟ್ಟಿತು. ನಮ್ಮ ಮನೆಗೆ ಬಂದು ತೊಟ್ಲು ಕಟ್ಟಿದ್ರು. ತೊಟ್ಲು ಕಟ್ಟಿ ಅದ್ರ ನೆಕ್ಸ್ಟ್ ಮಂತೆ ನನಗೆ ಕನ್ಸೀವ್ ಆಯ್ತು. ಅವಾಗ ಅಂದ್ರೆ ಕನ್ಫರ್ಮ್ ಆಯ್ತು ಸರ್. 4 ಇಯರ್ಸ್ ಆಯ್ತು ಸರ್ ಮದುವೆ ಆಗಿ. ಇನ್ನು ಸೇವೆ ಎಂದು ಭಾವಿಸಿ, ದೇವರ ಆಜ್ಞೆ ಅಂತ ಭಾವಿಸಿ ಮರದ ತುಂಡನ್ನ ಮಕ್ಕಳಿಲ್ಲದವರ ಮನೆಗೆ ಎತ್ತಿಕೊಂಡು ಹೋಗಿ ಆ ಮನೆಗಳಲ್ಲಿ ಒಂದು ಸರಳವಾದ ಪೂಜೆಯನ್ನ ಮಾಡುತ್ತಾ ಮರದ ತುಂಡನ್ನ ಮಕ್ಕಳಿಲ್ಲದವರ ಮಡಿಲಿಗೆ ಹಾಕುವ, ತೊಟ್ಟಿಲನ್ನ ಕಟ್ಟಿ ಮರದ ತುಂಡನ್ನ ಅದರಲ್ಲಿಟ್ಟು ತೂಗಿಸುತ್ತಿರುವ, ಮರದ ತುಂಡಿನಿಂದ ಹೊರಹೊಮ್ಮುವ ವಿಶೇಷವಾದ ಸೂಚನೆಗಳನ್ನ, ಭವಿಷ್ಯವನ್ನ ಜನರಿಗೆ ತಿಳಿಸುತ್ತಿರುವ, ಅಚ್ಚರಿಗಳು ಎದುರಾಗುವಂತೆ ಮಾಡುತ್ತಿರುವ ದನಗಾಹಿ ವಂಶದ ಆ ವ್ಯಕ್ತಿ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನ ಮಾರುತ್ತಾ ಚಿತ್ರ ವಿಚಿತ್ರ ಸಮಸ್ಯೆಗಳಿಂದ, ಕನಸುಗಳಿಂದ, ಕಡು ಕಷ್ಟಗಳಿಂದ ನರಳಿ ಜೀವನ ಸಾಗಿಸುತ್ತಿದ್ದ, ಕೊರೋನಾದ ಹೊಡೆತದಿಂದ ಬೆಂಗಳೂರಿನಿಂದ ಸ್ವಗ್ರಾಮಕ್ಕೆ ಬಂದ, ಜೀವನವೇ ಬೇಡ ಅನ್ನುವ ಸ್ಥಿತಿ ತಲುಪಿದಾಗ ಓರ್ವರು ನೆರವಿಗೆ ನಿಂತರು. ಸಮಸ್ಯೆಗೆ ಮೂಲ ಕಾರಣವೇನೆಂಬ ರಹಸ್ಯವನ್ನ ಬಯಲು ಮಾಡಿದ್ರು. ಹಾಗೆ ನೆರವಿಗೆ ನಿಂತವರಾದ್ರೂ ಯಾರು, ಆ ರಹಸ್ಯವನ್ನ ಬಯಲು ಮಾಡಿದವರಾದ್ರೂ ಯಾರು ಅಂದ್ರೆ ಚಿಕ್ಕಲ್ಲೂರಿನಲ್ಲಿ ನೆಲೆಯಾಗಿರುವ ಪವಾಡ ಪುರುಷ ಸಿದ್ದಪ್ಪಾಜಿ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ.
ಪವಾಡ ಪುರುಷ ಸಿದ್ದಪ್ಪಾಜಿಯವರ ಪವಾಡದ ಮಹಿಮೆಯಿಂದ ಬಯಲಾದ ರಹಸ್ಯದಂತೆ ಸೂಚನೆಯಂತೆ ವಂಶಜರು ಪೂಜಿಸುತ್ತಿದ್ದ ಮರದ ತುಂಡನ್ನ ಮತ್ತೆ ಪೂಜಿಸಬೇಕೆಂಬ ಆದೇಶದಂತೆ ಅಟ್ಟವನ್ನ ಸೇರಿದ್ದ ಕಬ್ಬಿಣದ ಪೆಟ್ಟಿಗೆಯಲ್ಲಿದ್ದ ಮರದ ತುಂಡನ್ನ ತೆಗೆದು ಮತ್ತೆ ಪೂಜೆಯನ್ನ ಆರಂಭಿಸಿದ್ರು. ಮತ್ತೆ ಪೂಜೆಯನ್ನ ಆರಂಭಿಸಿದ ಇವರಿಗೆ ವಿಶೇಷವಾದ ಜ್ಞಾನವು ತಲೆಗೆ ಬರಲಾರಂಭಿಸಿತು. ವಿಶೇಷವಾದ ಸೂಚನೆಗಳು ಸಿಗಲಾರಂಭಿಸಿದವು. ಮಕ್ಕಳಾಗದೆ ನೋವಿನಲ್ಲಿರೋ ಜನರ ನೆರವಿಗೆ ನಿಲ್ಲಬೇಕೆಂಬ ಇಚ್ಛೆಯು ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಅಂತಹ ಇಚ್ಛೆಯಂತೆ ಮಕ್ಕಳಾಗದಂಥವರ ಮನೆಗೆ ಮರದ ತುಂಡನ್ನ ಎತ್ತಿಕೊಂಡು ಹೋಗಿ ಜೋಲಿಯನ್ನ ಕಟ್ಟಿ ಇವರು ಪೂಜೆಯನ್ನ ನೆರವೇರಿಸಲು ನಿಂತ ನಂತರ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಹಾಗೆ ಎದುರಾಗಲು ನಿಂತ ಅಚ್ಚರಿಗಳೇ ಕರೋನಾದಿಂದ ಈಚೆಗೆ ಮಕ್ಕಳ ಭಾಗ್ಯವನ್ನ ಕಾಣದೆ ನೋವಿನಲ್ಲಿದ್ದ 500ಕ್ಕೂ ಹೆಚ್ಚು ದಂಪತಿಗಳಿಗೆ ಮಕ್ಕಳ ಭಾಗ್ಯವು ಲಭಿಸಿರುವುದು. ಜೀವನದಲ್ಲಿ ಚಿತ್ರ ವಿಚಿತ್ರ ಸಮಸ್ಯೆಗಳನ್ನು ಅನುಭವಿಸಿ ಒಂದೊತ್ತಿನ ಊಟಕ್ಕೂ ಸಮಸ್ಯೆಯನ್ನ ಅನುಭವಿಸಿ ದೈವದ ಆದೇಶದಂತೆ ಇಂದು ಸೇವೆಗೆ ನಿಂತಿರುವ ಈ ವ್ಯಕ್ತಿಯಾದರೂ ಯಾರು ಅಂದ್ರೆ ಬೆಟ್ಟದ ಶಂಕರಪ್ಪ. ಇವತ್ತು ಕೊರೋನಾದಿಂದ ಈ ಕಡೆಗೆ ಕೊರೋನಾ ಹಾಗೆ ಅಷ್ಟಲ್ಲೇ ನಿಮಗೆ ಸುಮಾರು 500 ಮಕ್ಕಳ ಮೇಲಾಗ್ಬಿಟ್ಟಿದೆ. ಅಷ್ಟು ಕಷ್ಟ ಜೀವನ ಅನುಭವಿಸಿದ್ವಿ. ಇದು ಯಾವುದು ನಮಗೆ ಗೊತ್ತೇ ಏನಿಲ್ಲ. ಆಮೇಲೆ ನಮ್ಮ ಮನೆ ದೇವರು ಬಂದು ನಮಗೆ ಅದು ಸೂಚನೆ ಕೊಟ್ಟಾಗ ಅದರಿಂದ ನಮಗೆ ಇದನ್ನ ತೋರಿಸ್ಕೊಂಡು ಹೋಗ್ಬೇಕು. ತೆಗೆದು ಅದೆಲ್ಲ ಪೂಜೆ ಮಾಡಿ ಅದನ್ನೆಲ್ಲ ಏನೇನು ಮಾಡಬೇಕು ಅದಕ್ಕೆಲ್ಲ ಶಾಂತೀಕರಣ ಎಲ್ಲ ಮಾಡಿಸಿ ಬುದ್ಧಿಯವನ್ನೆಲ್ಲ ಕೇಳಿ ಆಮೇಲೆ ರೆಡಿ ಮಾಡಿದ ಮೇಲೆ ಇವಾಗ ಪಾವಾಡ ಅದನ್ನ ಸೃಷ್ಟಿಕರ್ತ. ವರ್ಷಾನುವರ್ಷಗಳ ಹಿಂದೆ ಕಾಡಿನಲ್ಲಿ ಇಳಿ ವಯಸ್ಸಿನ ವ್ಯಕ್ತಿ ಬೆಟ್ಟದ ಶಂಕರಪ್ಪನವರ ವಂಶಜರಿಗೆ ಮರದ ತುಂಡನ್ನು ಕೊಟ್ಟ ನಂತರ ಆ ವ್ಯಕ್ತಿ ಯಾರೆಂದು ಕನಸಿನಲ್ಲಿ ಗೋಚರವಾದ ನಂತರ ಅವರನ್ನ ಭಕ್ತಿಯಿಂದ ಪೂಜಿಸಲು ನಿಂತ ನಂತರ ಕಾಡಿನಲ್ಲಿನ ಬಹು ಅಪರೂಪದ ಗಿಡಮೂಲಿಕೆಗಳ ಬಗ್ಗೆ ವಿಶೇಷವಾದ ಜ್ಞಾನ ಪ್ರಾಪ್ತಿಯಾಯಿತು. ಅಂತಹ ಜ್ಞಾನವು ತಲೆಮಾರಿನಿಂದ ತಲೆಮಾರಿಗೆ ಮುಂದುವರಿದುಕೊಂಡು ಬಂತು. ಮರದ ತುಂಡನ್ನು ಮತ್ತೆ ಪೂಜಿಸಲು ಆರಂಭಿಸಿದ ನಂತರ ಶಂಕರಪ್ಪನವರಿಗೂ ಸಹ ಅಂತಹ ಜ್ಞಾನವು ಪ್ರಾಪ್ತಿಯಾಯಿತು. ಇದೀಗ ಶಂಕರಪ್ಪನವರು ಸಹ ಮರದ ತುಂಡಿನ ಪೂಜೆಯ ಜೊತೆಗೆ ಹಾಲಿನ ತೀರ್ಥದ ಮೂಲಕ ಗಿಡಮೂಲಿಕೆಯನ್ನು ನೀಡುತ್ತಾರೆ. ಹಾಗೆ ನೀಡುವ ಗಿಡಮೂಲಿಕೆಯ ತೀರ್ಥವು ದೇಹವನ್ನು ಶುದ್ಧಿ ಮಾಡುತ್ತೆ. ಮರದ ತುಂಡಿನಲ್ಲಿನ ಶಕ್ತಿಯು ಮಕ್ಕಳ ಭಾಗ್ಯವನ್ನ ಕರುಣಿಸುತ್ತೆಂಬ ಮಾತು ಶಂಕರಪ್ಪನವರದ್ದು. ಇಲ್ಲಿ ಮೆಡಿಸಿನ್ಗಿಂತ ಭಕ್ತಿ ಪೂಜೆನ ದೊಡ್ಡದು. ಇಲ್ಲಿ ಪಾವಾಡ ಪುರುಷರು ನಾವು ಮೆಡಿಸಿನ್ ಕೊಡೋದೇ, ಆದರೆ ಆ ಪಾವಾಡ ಪುರುಷರು ಇದ್ರಲ್ಲ, ಆ ಮಾಯಗಾರರು, ಅವರು ಕೊಟ್ಟಿರೋಂಥ ಅದ್ಭುತವನ್ನ ಅವರಿಂದನೇ ಇವಾಗ ಅದನ್ನು ಎತ್ತಿ ಅವರು ಕೊಟ್ಟಾಗ ಮಳ್ಳಿಗೆ ಹಾಕಿದಾಗ ಅವರು ವರ್ಷ ತುಂಬ ಅಷ್ಟಲ್ಲಿ ಮಗು ಸಹಿತ ಬರುತ್ತೆ. ನಂಬಿಕೆನೇ ಮುಖ್ಯ.
ಇನ್ನು ಅಂದು ಕಾಡಿನಲ್ಲಿ ಮರದ ತುಂಡನ್ನ ಕೊಟ್ಟಂತಹ ಆ ಇಳಿ ವಯಸ್ಸಿನ ವ್ಯಕ್ತಿಯಾದರೂ ಯಾರು? ಕನಸಲ್ಲಿ ಕಾಣಿಸಿಕೊಂಡು ಶಂಕರಪ್ಪನವರನ್ನ ಈ ದಾರಿಯನ್ನು ಹಿಡಿಯುವಂತೆ ಸೂಚಿಸಿದ್ದು ಯಾರು? ವಿಸ್ಮಯಕಾರಿ ರೀತಿಯಲ್ಲಿ ಮಕ್ಕಳ ಭಾಗ್ಯವನ್ನ ಕರುಣಿಸುತ್ತಿರುವುದು ಯಾರೆಂಬ ನಾನಾ ಪ್ರಶ್ನೆಗಳಿಗೆ ಶಂಕರಪ್ಪನವರು ಕಣ್ಣೀರಿಡುತ್ತಾ ಹೇಳಿದ್ದು ನನ್ನಪ್ಪನಲ್ಲವ ಎಂಬುದು. ಹಾಗಾದ್ರೆ ಆ ನನ್ನಪ್ಪನಲ್ಲವ ಆದ್ರೂ ಯಾರೆಂಬ ಪ್ರಶ್ನೆಗಳಿಗೆ ಉತ್ತರ ನನ್ನಪ್ಪನಲ್ಲವಾ ಮಾದಪ್ಪನಲ್ಲವಾ ಮಲೆಯಪ್ಪನಲ್ಲವಾ ಮಾಲಿಂಗನಲ್ಲವಾ ನನ್ನಪ್ಪನಲ್ಲವಾ ಮಾದಪ್ಪನಲ್ಲವಾ ಎಲ್ಲರ ಕಾಯುವ ಅಪ್ಪಾಜಿ ಶಿವ. ಇವರು ಅದನ್ನು ತಂದುಬಿಟ್ಟು ಒಂಥರ ಯಾರೋ ನಮಗ್ ಗೊತ್ತಿದೆ, ಇವ್ರಿಗೆ ನಮ್ಮ ಬಗ್ಗೆ ಯಾರೋ ಹೇಳಿದ್ದಾರೆ ಅದರಿಂದ ಹೇಳ್ತಾವ್ರೆ ಇವರು ಅಂದ್ಬಿಟ್ಟು ತಂದು ದನದ ದೊಡ್ಡಿನಲ್ಲಿ ಮಾಡಿದ್ಬಿಟ್ಟು ಮಲ್ಕೋಬಿಟ್ರು. ನೈಟ್ 12 ಗಂಟೆನಲ್ಲಿ ಅವ್ರಿಗೆ ಸಪನಕ್ಕೆ ಬಂದ್ರಂತೆ ಯಾರೋ ಕೊಟ್ಟಂತ ವ್ಯಕ್ತಿ, ಆ ಗುರುಗಳು ಬಂದ್ಬಿಟ್ಟು ಏನಪ್ಪಾ ನಾನು ಕೊಟ್ಟಿದ್ದೀನಿ ಅದರಿಂದ ನೀವು ಎತ್ತಿ ಬಿಷ ಹಾಕ್ಬಿಟ್ಟು ಮಲಗಿದ್ಯಲ್ಲ ಯಾಕಪ್ಪ ಅಂದದಕ್ಕೆ ಅವಾಗ ಹೇಳಿದ್ರಂತೆ, ಸ್ವಾಮಿ ಯಾರೋ ನಿಮ್ಮ ಥರನೇ ಕೇಳ್ತಾ ಇರ್ತಾರೆ ಮಕ್ಕಳಿಲ್ಲ ಅಂತ, ಅದಕ್ಕೆ ಬಿಷ ಹಾಕ್ಬಿಟ್ಟು ಮಲ್ಕೊಂಡೆ ಸ್ವಾಮಿ ಬಗ್ಗೆ. ನೀವು ಯಾರು ಸ್ವಾಮಿ ಅದಕ್ಕೆ? ನಾನು ಮಲೆ ಮಹದೇಶ್ವರ. ನನ್ನಪ್ಪನಲ್ಲವಾ ಮಾದಪ್ಪನಲ್ಲವಾ ಚಂದುಳ್ಳ ಚೆಲ್ಲುವ ನಂಗಾಗ ಬಂದವ. ಅವಾಗ ಅದೇ ನೈಟಲ್ಲಿ ಇವರು ಮೇಲಕ್ಕೆ ಕಟ್ಟಿ ಅದನ್ನು ಸೀರೆ ಹಾಕಿ ಮಲಗಿಸಿದಾಗ ಆವಾಗ ವರ್ಷ ತುಂಬ ಅಷ್ಟರಲ್ಲಿ ಅವರಿಗೆ ಮಗು ಆಗಲ್ಲ. ತಿರುಗಿ ಇನ್ನೊಂದು ಮಗು ಆಯಿತು. ಗಂಡು ಮಕ್ಕಳೇ, ಇಬ್ಬರು ಗಂಡು ಮಕ್ಕಳೇ. ಸುಮಾರು 5 ತಲೆಮಾರುಗಳ ಹಿಂದೆ ಮಲೆ ಮಹದೇಶ್ವರ ಸ್ವಾಮಿಯ ಇಳಿವಯಸ್ಸಿನ ವ್ಯಕ್ತಿಯ ರೂಪದಲ್ಲಿ ಕಾಣಿಸಿಕೊಂಡು ನಮ್ಮ ವಂಶಜರಿಗೆ ಕೊಟ್ಟಂತಹ ಮರದ ತುಂಡಿನಿಂದ ನಮ್ಮ ವಂಶವು ಬೆಳೆಯಿತು. ಅಂತಹುದೇ ಪವಾಡದಿಂದ ಇದೀಗ 500ಕ್ಕೂ ಹೆಚ್ಚು ದಂಪತಿ ಮಕ್ಕಳ ಭಾಗ್ಯವನ್ನ ಪಡೆದಿದ್ದಾರೆ. ಈ ತುಂಡನ್ನ ನೀಡಿದ ನಂತರ ಮಲೆ ಮಹದೇಶ್ವರ ಸ್ವಾಮಿಯು ನಮ್ಮ ವಂಶಜರಿಗೆ ಕಾಣಿಸಿಕೊಂಡು ಇದನ್ನ ಮಕ್ಕಳೇಶ್ವರ ಎಂಬ ಹೆಸರಿನಲ್ಲಿ ಪೂಜಿಸಿಕೊಳ್ಳಿರೆಂದು ಆದೇಶಿಸಿದ್ದಾರೆ. ಆ ಹೆಸರಿಗೆ ಪೂರಕವಾಗಿ ಮಕ್ಕಳ ಭಾಗ್ಯವನ್ನ ಕರುಣಿಸುತ್ತಿರುವ ಈ ಮರದ ತುಂಡಿನ ಸಂಗತಿಯು ಇದೀಗ ಇಡೀ ಜಗತ್ತಿಗೆ ಹರಡುತ್ತಿದೆ. ಅನ್ಯ ರಾಜ್ಯಗಳಿಂದಲೂ ಅನ್ಯ ದೇಶಗಳಿಂದಲೂ ಸಹ ಇದೀಗ ಕರೆಗಳು ಬರುತ್ತಿವೆ. ಮಕ್ಕಳ ಭಾಗ್ಯವು ಕಾಣದ ಮನೆಗಳಿಗೆ ಎತ್ತಿಕೊಂಡು ಹೋಗಲಾಗುವ ಈ ಮಕ್ಕಳೇಶ್ವರ ಮರದ ತುಂಡನ್ನ ದಂಪತಿಯಿಂದ ಪೂಜೆ ಮಾಡಿಸಲಾಗುತ್ತೆ. ಆನಂತರ ಮಡದಿಯ ಮಡಿಲಿಗೆ ಹಾಕಲಾಗುತ್ತೆ. ಆನಂತರ ಮಡದಿ ಉಡುವಂತಹ ಸೀರೆಯಿಂದ ಜೋಲಿಯನ್ನ ಕಟ್ಟಿ ಅದರಲ್ಲಿ ಇದನ್ನು ಇಡಲಾಗುತ್ತೆ. ಮಲೆ ಮಹದೇಶ್ವರನನ್ನ ಭಕ್ತಿಯಿಂದ ನೆನೆದು ದಂಪತಿಯಿಂದ ಜೋಲಿಯನ್ನ ತೂಗಿಸಲಾಗುತ್ತೆ. ಅನಂತರ ದಂಪತಿ ಮಲೆ ಮಹದೇಶ್ವರನನ್ನ ನೆನೆದು ಕೆಲವು ದಿನಗಳ ಕಾಲ ಜೋಲಿಯನ್ನ ಪೂಜಿಸಬೇಕಾಗುತ್ತೆ. ಹಾಗೆ ದಂಪತಿ ಕೆಲ ದಿನಗಳ ಕಾಲ ಜೋಲಿಯನ್ನು ಪೂಜಿಸಿದ ನಂತರ ಅಚ್ಚರಿಗಳು ಎದುರಾದಂತಹ ಮಕ್ಕಳ ಭಾಗ್ಯವನ್ನು ಪಡೆದಂತಹ ನೂರಾರು ನಿದರ್ಶನಗಳು ನಮಗಿಲ್ಲಿ ಸಿಗುತ್ತವೆ. ಅಷ್ಟೊಂದು ಅದ್ಭುತವಾದಂತಹ ಶಕ್ತಿ ಆ ಭಗವಂತನಲ್ಲಿ ಅದರಲ್ಲಿದೆ. ಸುಮಾರು ಜನ ಬೆಂಗಳೂರಲ್ಲೇ ಸುಮಾರು ಜನಕ್ಕೆ ಆಗಿದೆ. 21 ವರ್ಷ 21 ವರ್ಷ ಮದುವೆಯಾಗಿ ಮಕ್ಕಳಿಲ್ಲ. 21 ವರ್ಷ ಆದ್ಮೇಲೆ ಇವಾಗ ಮುದ್ದಾದ ಹೆಣ್ಣು ಮಗು ಆಗಿದೆ ಅವ್ರಿಗೆ. ಮಕ್ಕಳ ಭಾಗ್ಯವನ್ನ ಕರುಣಿಸುತ್ತಿರುವ ಈ ಮಕ್ಕಳೇಶ್ವರ ಮರದ ತುಂಡಿನಿಂದ ಮತ್ತೊಂದು ಅಚ್ಚರಿ ಎದುರಾಗುತ್ತೆ. ಆ ಅಚ್ಚರಿಯೇ ಈ ಮರದ ತುಂಡು ಪ್ರೇತ ಬಾಧೆಯನ್ನ ನಿವಾರಿಸುವುದು. ಇನ್ನು ಈ ವಿಸ್ಮಯಕಾರಿ ಮರದ ತುಂಡನ್ನ ಕದಿಯಲು ಒಂದು ತಂಡವು ಮುಂದಾದಾಗ ಮರದ ತುಂಡನ್ನ ಕದ್ದುಕೊಂಡು ಹೋಗಲು ಆ ಒಂದು ತಂಡವು ಯತ್ನಿಸಿದಾಗ ಆಗಿದ್ದೇನು? ವಿಸ್ಮಯಕಾರಿ ಮರದ ತುಂಡು ಇರೋದೆಲ್ಲಿ? 9 ವರ್ಷದಿಂದ ಮಕ್ಕಳಿಗೆ ಮದುವೆಯಾಗಿ 9 ವರ್ಷಗಳಾದರೂ ಮಕ್ಕಳ ಭಾಗ್ಯವನ್ನ ಕಾಣದೆ ಪರಿತಪಿಸುತ್ತಿದ್ದ ಕುಸುಮ ಸಂತೋಷ್ ರವರಿಗೆ ಮಕ್ಕಳೇಶ್ವರ ಮರದ ತುಂಡು ಪವಾಡವನ್ನ ಎದುರಾಗಿಸಿಬಿಟ್ಟಿತ್ತು. ಆ ಪವಾಡವೇ ಮಗುವಾಗಿತ್ತು.
ಮರದ ತುಂಡನ್ನ ಹಿಡಿದು ಮಹದೇಶ್ವರರ ಆದೇಶದಂತೆ ಮಕ್ಕಳಿಲ್ಲದ ಮನೆಗಳಲ್ಲಿ ಸಂತಸವನ್ನ ಮೂಡಿಸುತ್ತಿರುವ ಬೆಟ್ಟದ ಶಂಕರಪ್ಪನವರು ಇರೋದೆಲ್ಲಿ? ವಿಸ್ಮಯಕಾರಿ ಮರದ ತುಂಡು ಇರೋದೆಲ್ಲಿ ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಬೆಟ್ಟದ ಶಂಕರಪ್ಪನವರ ಮನೆ ಇರೋದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿರುವ ಕೌದಳ್ಳಿಗೆ ಸಮೀಪದಲ್ಲಿರುವ ದೊಡ್ಡಾಲತ್ತೂರಿನಲ್ಲಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಮೀಪದಲ್ಲಿರುವ ದೊಡ್ಡಾಲತ್ತೂರು ಗ್ರಾಮದಲ್ಲಿರುವ ಬೆಟ್ಟದ ಶಂಕರಪ್ಪನವರ ಮನೆಯಲ್ಲಿರುವ ವಿಸ್ಮಯಕಾರಿ ಮರದ ತುಂಡನ್ನ ಕದಿಯಲು ಕೆಲವರು ಇಲ್ಲಿಗಾಗಲೇ ಯತ್ನಿಸಿದ್ದಾರೆ. ಹಾಗೆ ಯತ್ನಿಸಿದವರು ವಿಚಿತ್ರ ಸಮಸ್ಯೆಗಳಿಗೆ ಗುರಿಯಾದಂತಹ ಉದಾಹರಣೆಗಳಿವೆ. ಮದುವೆಯಾಗಿ ಹಲವಾರು ವರ್ಷಗಳು ಕಳೆದರೂ ಮಕ್ಕಳಾಗದೆ ಪರಿತಪಿಸುತ್ತಿದ್ದ ನೂರಾರು ದಂಪತಿ ಇಂದು ಮಕ್ಕಳೇಶ್ವರ ಮರದ ತುಂಡಿನ ಪವಾಡದಿಂದ ಮಕ್ಕಳ ಭಾಗ್ಯವನ್ನು ಪಡೆದು ಸಂತಸದಿಂದ ಜೀವನ ಸಾಗಿಸುತ್ತಿದ್ದಾರೆ. ಬೆಟ್ಟದ ಶಂಕರಪ್ಪನವರಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದಾರೆ. ಇಲ್ಲಿ ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದೆಂಬ ಮಾತಿಗೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವ ದೊಡ್ಡಾಲತ್ತೂರು ಗ್ರಾಮದ ಬೆಟ್ಟದ ಶಂಕರಪ್ಪನವರ ಮನೆಯಲ್ಲಿರುವ ಮರದ ತುಂಡೆ ಸಾಕ್ಷಿ. ಒಳಿತನ್ನ ಕಂಡಿರುವಂತಹ ಸುಮಾರು 500ಕ್ಕೂ ಹೆಚ್ಚು ತಾಯಂದಿರೇ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ. ಮಕ್ಕಳೇಶ್ವರ ಇದೊಂದು ಮರದ ತುಂಡು. ಆದ್ರೆ ಇದ್ರ ಸುತ್ತ ಎಂತೆಂಥ ನಂಬಿಕೆಗಳು ಕಥೆಗಳು ಇವೆ ಅಂದ್ರೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಹೌದು, ಮುಖ್ಯವಾಗಿ ಮಕ್ಕಳಿಲ್ಲದ ದಂಪತಿಗಳಿಗೆ ಇದು ಸಂತಾನ ಭಾಗ್ಯ ಕೊಡುತ್ತೆ ಅನ್ನೋದು ಬಹುದೊಡ್ಡ ನಂಬಿಕೆ. ಹೌದು, ಅದರಲ್ಲಿ ಆ ಮರದ ತುಂಡಿನ ಹಿನ್ನೆಲೆ, ಈಗ ಅದನ್ನ ನೋಡ್ಕೊಳ್ತಿರೋರ ಕಥೆ, ಹೇಗೆ ಪೂಜೆ ಮಾಡ್ತಾರೆ, ಆಮೇಲೆ ಜನರ ಅನುಭವಗಳು ಕೂಡ ಇವೆ. ಕರೆಕ್ಟ್. ಸೊ ನಮ್ಮ ಇವತ್ತಿನ ಚರ್ಚೆ ಏನಪ್ಪಾ ಅಂದ್ರೆ, ಈ ಮಕ್ಕಳೇಶ್ವರ ಅಂದ್ರೆ ಏನು, ಇದರ ಮೂಲ ಎಲ್ಲಿಂದ ಬಂತು, ಈಗಿನ ಪಾಲಕರು ಬೆಟ್ಟದ ಶಂಕರಪ್ಪ ಅಂತ ಅವರ ಪಾತ್ರ ಏನು, ಅವರ ಹಿನ್ನೆಲೆ ಏನು, ಮತ್ತೆ ಪೂಜೆ ವಿಧಾನ ಅದು ಹೇಗಿರುತ್ತೆ, ಮತ್ತೆ ಕೋವಿಡ್ ಆದ್ಮೇಲೆ 500ಕ್ಕೂ ಹೆಚ್ಚು ಜನಕ್ಕೆ ಮಕ್ಕಳಾಗಿವೆ ಅನ್ನೋ ಒಂದು ಮಾತಿದೆಯಲ್ಲ, ಅದು ನಿಜಾನಾ? ಆ ವಿಷಯಗಳನ್ನೆಲ್ಲ ನೋಡೋಣ. ಜೊತೆಗೆ ಪ್ರೇತಬಾಧೆ ನಿವಾರಣೆ ಆಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅದರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಖಂಡಿತ. ಈ ಆಧುನಿಕ ಕಾಲದಲ್ಲೂ ಇಂಥ ನಂಬಿಕೆಗಳು ಹೇಗೆ ಇಷ್ಟು ಗಟ್ಟಿಯಾಗಿವೆ ಅನ್ನೋದೇ ಒಂದು ಕುತೂಹಲದ ವಿಷಯ ಅಲ್ವಾ? ಹೌದು ಹೌದು. ಇದರಲ್ಲಿ ನಂಬಿಕೆ, ಪರಂಪರೆ, ಕೆಲವೊಮ್ಮೆ ವಿವರಿಸಕ್ಕಾಗದ ಅನುಭವಗಳು ಎಲ್ಲವೂ ಸೇರ್ಕೊಂಡಿದೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಮಕ್ಕಳೇಶ್ವರ ಅನ್ನೋ ಮರದ ತುಂಡಿಂದಲೇ ಶುರು ಮಾಡೋಣ. ಒಂದು ಸಾಮಾನ್ಯ ಮರದ ತುಂಡು, ಆದ್ರೆ ಎಂಥ ಸೆಳೆತ! ಹೌದು. ಇದರ ಮೂಲದ ಬಗ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಇದು ಸುಮಾರು 5 ತಲೆಮಾರುಗಳಷ್ಟು ಹಳೆ ಕಥೆ ಅಂತ ಹೇಳ್ತಾರೆ. ಬೆಟ್ಟದ ಶಂಕರಪ್ಪನವರ ಪೂರ್ವಜರು, ಧನಗಾಯಿ ವಂಶಸ್ಥರು ಅಂತ ಅವರ ಹೆಸರು. ಅವರು ಕಾಡಲ್ಲಿದ್ದಾಗ ಒಬ್ಬ ವೃದ್ಧರು ಕಾಣಿಸ್ಕೊಂಡು ಈ ತುಂಡನ್ನು ಕೊಟ್ರಂತೆ. ಓಹೋ, ವೃದ್ಧರು ಅಂದ್ರೆ ಯಾರು ಅಂತ? ಅಲ್ಲೇ ಇರೋದು ವಿಶೇಷ. ಆ ವೃದ್ಧರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಲೆ ಮಹದೇಶ್ವರ ಸ್ವಾಮಿನೇ ಆ ರೂಪದಲ್ಲಿ ಬಂದ್ರು ಅನ್ನೋದು ಬಲವಾದ ನಂಬಿಕೆ. ಓ, ಮಲೆ ಮಹದೇಶ್ವರರೇ? ಹೌದು, ಇಳಿವಯಸ್ಸಿನ ವ್ಯಕ್ತಿಯ ರೂಪದಲ್ಲಿ ಬಂದು ಕೊಟ್ಟಿದ್ದು ಅಂತ. ಇದು ಆಮೇಲೆ ಒಂದು ಕನಸಿನ ಮೂಲಕ ಇನ್ನೂ ಖಚಿತ ಆಯ್ತಂತೆ. ಕನಸಿನ ಮೂಲಕವಾ? ಅದು ಹೇಗೆ? ಆ ಪೂರ್ವಜರಿಗೆ ರಾತ್ರಿ ಸುಮಾರು 12 ಗಂಟೆಗೆ ಒಂದು ಕನಸು ಬಿದ್ದಿತ್ತಂತೆ. ಅದರಲ್ಲಿ ಆ ವೃದ್ಧರು ಬಂದು ಕೇಳಿದ್ರಂತೆ, ಏನಪ್ಪಾ, ನಾನು ಕೊಟ್ಟಿದ್ದನ್ನ ಬಿಸಾಕಿ ಮಲಗಿದೆಯಲ್ಲ, ಯಾಕೆ ಅಂತ. ಅಯ್ಯೋ! ಬಿಸಾಕಿದ್ರ ಅವರು? ಹಾಗೇನೋ ಆಯಾಸದಲ್ಲಿ ಮಲಗಿದ್ದಿರಬೇಕು. ಆಗ ಆ ಪೂರ್ವಜ ಕೇಳಿದ್ರಂತೆ, ಸ್ವಾಮಿ, ಮಕ್ಕಳಿಲ್ಲ ಅಂತ ಯಾರೋ ಕೇಳ್ತಾರೆ, ಅದಕ್ಕೆ ಸುಮ್ಮನೆ ಆಯ್ತು. ನೀವು ಯಾರು ಸ್ವಾಮಿ ಅಂತ. ಆಗ ಆ ಧನಿ ಹೇಳಿತಂತೆ,
ನಾನು ಮಲೆ ಮಹಾದೇಶ್ವರನಪ್ಪ ಅಂತ. ಓ, ಹಾಗಾಗಿ ಆ ಮರದ ತುಂಡಿಗೆ ಒಂದು ದೈವಿಕ ಸಂಪರ್ಕ ಬಂತು. ಎಕ್ಸಾಕ್ಟ್ಲಿ. ಕೇವಲ ಒಂದು ಮರದ ತುಂಡಲ್ಲ ಅದು, ದೈವಾನುಗ್ರಹ ಇರೋ ವಸ್ತುವನ್ನು ನಂಬಿಕೆ ಶುರುವಾಗಿದ್ದ ಅಲ್ಲಿಂದ. ಸರಿ, ಮತ್ತೆ ಆ ಮಕ್ಕಳೇಶ್ವರ ಅನ್ನೋ ಹೆಸರು ಹೇಗ್ ಬಂತು? ಆ ಕನಸಲ್ಲೇ ಸ್ವಾಮಿಗಳು ಹೇಳಿದ್ರಂತೆ, ಇದನ್ನ ಮಕ್ಕಳೇಶ್ವರ ಎಂಬ ಹೆಸರಿನಲ್ಲಿ ಪೂಜಿಸಿಕೊಳ್ಳಿ ಅಂತ ಆದೇಶ ಮಾಡಿದ್ರಂತೆ. ಓ, ಮಕ್ಕಳ ಈಶ್ವರ ಅಂದ್ರೆ ಮಕ್ಕಳನ್ನು ಕೊಡುವ ದೇವರು ಅಂತ. ಹೆಸರಲ್ಲೇ ಅದರ ಕಾರ್ಯ ಅಡಗಿದೆ. ಹೌದು, ಹೆಸರು ಮತ್ತೆ ಅದರ ಶಕ್ತಿ ಎರಡಕ್ಕೂ ನೇರವಾದ ಸಂಬಂಧ ಕಲ್ಪಿಸಲಾಗಿದೆ. ಈಗ ಈ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಿರೋರು ಬೆಟ್ಟದ ಶಂಕರಪ್ಪನವರು. ಅವರ ಬಗ್ಗೆ ಏನ್ ಗೊತ್ತು? ಅವರು ಹೇಗೆ ಈ ಜವಾಬ್ದಾರಿ ತಗೊಂಡ್ರು? ಬೆಟ್ಟದ ಶಂಕರಪ್ಪನವರ ಕಥೆನೂ ಸ್ವಲ್ಪ ಬೇರೆ ತರಾನೇ ಇದೆ. ಅವರು ಮೂಲತಃ ಈ ವಂಶದವರೇ ಆದರೂ ಜೀವನಕ್ಕೆ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಲ್ಲಿ ಏನ್ ಮಾಡ್ತಿದ್ರು? ಎಲೆಕ್ಟ್ರಾನಿಕ್ ವಸ್ತುಗಳ ವ್ಯಾಪಾರ ಅಂತೆ. ಆದ್ರೆ ಅದರಲ್ಲಿ ತುಂಬಾ ನಷ್ಟ ಆಗಿ ಕಷ್ಟಗಳು ಬಂದು ಕೋವಿಡ್ ಟೈಮಲ್ಲಂತೂ ತುಂಬಾನೇ ಕಷ್ಟ ಆಗಿತ್ತಂತೆ. ಹೌದು ಹೌದು. ಎಲ್ಲ ಕಳ್ಕೊಂಡು ಜೀವನನೇ ಬೇಡ ಅನ್ನೋವಷ್ಟು ಹತಾಶರಾಗಿ ಊರಿಗೆ ವಾಪಸ್ ಹೋದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅಯ್ಯಯ್ಯೋ, ಅಷ್ಟು ಕಷ್ಟದಲ್ಲಿದ್ರಾ? ಆಮೇಲೆ ಹೇಗೆ ಈ ಪೂಜೆ ಕಡೆಗೆ ಬಂದ್ರು? ಅಲ್ಲಿ ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿ ಅಂತ ಒಬ್ರು, ಬಹುಶಃ ಇನ್ನೊಬ್ರು ಸ್ವಾಮಿಗಳು ಇರಬೇಕು. ಅವರಿವರಿಗೆ ಸೂಚನೆ ಕೊಟ್ರಂತೆ, ನಿಮ್ಮ ವಂಶಪಾರಂಪರ್ಯವಾಗಿ ಬಂದಿರೋ ಆ ಮರದ ತುಂಡಿನ ಪೂಜನ ಮತ್ತೆ ಶುರು ಮಾಡಿ ಅಂತ. ಓ, ಹಾಗೆ ಆದೇಶ ಬಂತ? ಹೌದು. ವಂಶಜರು ಪೂಜಿಸುತ್ತಿದ್ದ ಮರದ ತುಂಡನ್ನ ಮತ್ತೆ ಪೂಜಿಸ್ಬೇಕೆಂಬ ಆದೇಶದಂತೆ ಅವರಿದನ್ನ ಮತ್ತೆ ಕೈಗೆತ್ಕೊಂಡ್ರು. ಕಷ್ಟದಲ್ಲಿದ್ರೂ ಆ ದೈವದ ಆದೇಶ ಪಾಲಿಸಿದ್ರು. ಇದು ಒಂದು ದೊಡ್ಡ ತಿರುವು ಅವರ ಜೀವನದಲ್ಲಿ. ಸರಿ, ಹಾಗಾದ್ರೆ ಈಗ ಅವರು ಪೂಜೆ ಮಾಡೋ ರೀತಿ ಹೇಗೆ? ತುಂಬಾನೇ ಸಂಕೀರ್ಣವಾಗಿರುತ್ತಾ? ಇಲ್ಲೆಲ್ಲ ಆಶ್ಚರ್ಯ ಅಂದ್ರೆ ತುಂಬಾನೇ ಸರಳವಾಗಿದೆ ಅಂತ ಗೊತ್ತಾಗುತ್ತೆ. ಅವರೇ ಮಕ್ಕಳಿಲ್ಲದ ದಂಪತಿಗಳ ಮನೆಗೆ ಹೋಗ್ತಾರಂತೆ. ಓ, ಮನೆಗೆ ಹೋಗ್ತಾರಾ? ಹೌದು. ಅಲ್ಲೋಗಿ ಒಂದು ಸಿಂಪಲ್ ಪೂಜೆ ಮಾಡ್ತಾರೆ. ಮೊದಲು ಆ ಮಕ್ಕಳೇಶ್ವರ ತುಂಡನ್ನ ಮಹಿಳೆಯ ಮಡಲಿಗೆ ಇಡ್ತಾರಂತೆ. ಮಡಿಲಿಗೆ? ಇದೊಂದು ಸಂಕೇತ ಇರ್ಬೇಕಲ್ವಾ? ಮಗು ಬೇಕೋ ಅನ್ನೋ ಆಸೆಯ ಸಂಕೇತ? ಬಹುಶಃ. ಆಮೇಲಿನ ಹಂತ ಇನ್ನೂ ವಿಶೇಷ. ಆ ಮಹಿಳೆಯ ಸೀರೆಯಿಂದಲೇ ಒಂದು ತುಟ್ಟಿಲ್ ಕಟ್ತಾರಂತೆ. ಸೀರೆಯಿಂದ ತೊಟ್ಟಿಲ? ಹೌದು, ಸೀರೆ ಜೋಲಿ ಅಂತಾರಲ್ಲ ಹಾಗೆ. ಆ ಜೋಲಿಯಲ್ಲಿ ಈ ಮರದ ತುಂಡನ್ನ ಇಟ್ಟು ಆ ದಂಪತಿ ಇಬ್ರು ಮಲೆಮಹದೇಶ್ವರನ ನೆನ್ಸ್ಕೊಂಡು ಅದನ್ ತೂಗ್ಬೇಕಂತೆ. ಓ, ತೊಟ್ಟಿಲ್ ತೂಗೋದಾ? ನೇರವಾಗಿ ಮಗುವಿನ ನಿರೀಕ್ಷೆಯನ್ನೇ ಸೂಚಿಸೋ ಹಾಗೆ ಇದೆಯಲ್ಲ ಇದು? ಹೌದು, ದಂಪತಿಯಿಂದ ತೂಗಿಸಲಾಗುತ್ತೆ ಅಂತ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈ ಟೈಮಲ್ಲಿ, ಅಂದ್ರೆ ಮಡಿಲಲ್ಲಿಟ್ಕೊಂಡಾಗ, ತೊಟ್ಟಿಲ್ ತೂಗೋವಾಗ ಭಕ್ತರಿಗೇನಾದ್ರೂ ವಿಶೇಷ ಅನುಭವ ಆಗುತ್ತಾ? ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ. ಕೆಲವರಿಗೆ ಆ ಮರದ ತುಂಡನ್ನ ಮಡಿಲಲ್ಲಿ ಇಟ್ಕೊಂಡಾಗ ನಿಜವಾದ ಮಗುನ ಎತ್ಕೊಂಡ ಹಾಗೆ ಫೀಲ್ ಆಗುತ್ತಂತೆ. ಹೌದಾ? ನಿಜವಾಗ್ಲೂ? ಇನ್ನು ಕೆಲವರಿಗೆ ಆ ಮರದ ತುಂಡು ಉಸಿರಾಡದ ಹಾಗೆ ಭಾಸವಾಗುತ್ತೆ ಅಂತಾನೂ ಹೇಳಿದ್ದಾರೆ. ನಮ್ಮ ಮಗುವನ್ನು ಫೀಲ್ ಆಗುತ್ತೆ ಅಂತೆ ಅವರೇ ಹೇಳಿರೋ ಮಾತುಗಳು. ಅಬ್ಬಾ, ಉಸಿರಾಡಿದ ಹಾಗೆನಾ? ಇದು ನಂಬಿಕೆನಾ ಅಥವಾ ನಿಜವಾಗ್ಲೂ ಏನಾದ್ರೂ? ಅದೇ, ಇದು ಅನುಭವದ ವಿಷಯ. ವೈಜ್ಞಾನಿಕವಾಗಿ ಹೇಳೋ ಕಷ್ಟ, ಆದ್ರೆ ಅನುಭವಿಸಿದವರಿಗೆ ಅದು ಪರಮ ಸತ್ಯ ಅನ್ಸುತ್ತೆ. ಇಂಥ ಅನುಭವಗಳು ಸರಿ, ಆದ್ರೆ ನಿಜವಾಗ್ಲೂ ಮಕ್ಕಳಾದ ಉದಾಹರಣೆಗಳು ಇವ್ಯಾ? ಖಂಡಿತ ಇವೆ. ಮೂಲದಲ್ಲಿ ಕೆಲವು ಹೆಸರುಗಳನ್ನೇ ಹೇಳಿದ್ದಾರೆ. 9 ವರ್ಷ ಮಕ್ಕಳಿಲ್ಲದ ಶೋಭಾ ಅಂತ, 10 ವರ್ಷ ಕಾದಿದ್ದ ರೇಖಾ ಅಂತ, ಆಮೇಲೆ 4 ವರ್ಷದಿಂದ ಕಾಯ್ತಿದ್ದ ಮಾಧವಿ ಮಂಜುನಾಥ್ ದಂಪತಿಗಳು. ಇವರೆಲ್ಲರಿಗೂ ಪೂಜೆ ನಂತರ ಮಕ್ಕಳಾಗಿವೆ ಅಂತ ವರದಿಯಾಗಿದೆ. ಓ. ಆ ಮಾಧವಿ ಅನ್ನೋರು ಹೇಳೋ ಪ್ರಕಾರ ತೊಟ್ಲು ಕಟ್ಟಿ ಅದರ ನೆಕ್ಸ್ಟ್ ಮಂತ್ ನನ್ಗೆ ಕನ್ಸೀವ್ ಆಯ್ತು ಅಂತೆ. ತೊಟ್ಟಿಲ್ ಕೆಟ್ಟಿದ ಮರುತಿಂಗಳಿನ? ಅಷ್ಟು ಬೇಗನಾ? ಹೌದು. ಇದು ಕಾಕತಾಳೀಯ ಇರಬಹುದು, ಆದ್ರೆ ಅವ್ರ ಪಾಲಿಗೆ ಇದು ಪವಾಡವೇ ಸರಿ. ನಿಜ. ಸರಿ, ಈ ತೊಟ್ಲು ತೂಗಿದ ಮೇಲೆ ಆಚರಣೆ ಮುಗೀತಾ ಅಥವಾ ಇನ್ನೂ ಏನಾದ್ರೂ ಇದೆಯಾ? ಇಲ್ಲ, ಮುಗಿಯಲ್ಲ. ಆ ತೊಟ್ಟಿಲನ್ನ ದಂಪತಿಗಳು ಕೆಲವು ದಿನ ತಮ್ಮ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ಬೇಕಂತೆ. ಪ್ರತಿದಿನ ಮಹಾದೇಶ್ವರನ್ನ ನೆನೆದು ಪೂಜೆ ಮಾಡಬೇಕು. ಓಕೆ, ಅಂದ್ರೆ ಇದೊಂದು ನಿರಂತರ ಪ್ರಕ್ರಿಯೆ, ಕೇವಲ ಒಂದು ದಿನದ್ದಲ್ಲ. ಹೌದು, ಭಕ್ತಿ ಶ್ರದ್ಧೆ ಮುಖ್ಯ ಇಲ್ಲಿ. ಹಾಗಾದ್ರೆ ನೀವ್ ಹೇಳಿದ ಹಾಗೆ ಮೆಡಿಸಿನ್ಗಿಂತ ಭಕ್ತಿ ಪೂಜೆನೇ ದೊಡ್ಡದು ಅಂತ ಶಂಕರಪ್ಪನವ್ರು ಹೇಳ್ತಾರ? ಹೌದು, ಅವರೇ ಆ ಮಾತನ್ನ ಹೇಳಿದ್ದಾರೆ ಅಂತ ಮೂಲದಲ್ಲಿದೆ. ಮೆಡಿಸಿನ್ಗಿಂತ ಭಕ್ತಿ ಪೂಜೆ ದೊಡ್ಡದು ಅಂತ. ಬಹುಶಃ ಇದರ ಅರ್ಥ ಮಾನಸಿಕ ಸ್ಥಿತಿ, ನಂಬಿಕೆ ತುಂಬಾ ಮುಖ್ಯ ಅಂತ ಇರ್ಬೋದು. ಜೊತೆಗ ಏನೋ ಗಿಡಮೂಲಿಕೆ ತೀರ್ಥ ಕೂಡ ಕೊಡ್ತಾರೆ ಅಂತನಲ್ವಾ? ಹೌದು, ಅದು ಅವರ ವಂಶದ ಜ್ಞಾನದಿಂದ ಬಂದಿದ್ದು. ದೇಹಶುದ್ಧಿಗೆ ಸಹಾಯ ಆಗುತ್ತೆ ಅನ್ನೋ ನಂಬಿಕೆ. ಆದರೆ ಮುಖ್ಯವಾಗಿರೋದು ಪೂಜೆ ಮತ್ತೆ ನಂಬಿಕೆ. ಈಗ
ಅತೀ ಮುಖ್ಯವಾದ ವಿಷಯಕ್ಕೆ ಬರೋಣ. 500ಕ್ಕೂ ಹೆಚ್ಚು ಜನಕ್ಕೆ ಮಕ್ಕಳಾಗಿದೆ ಎನ್ನುವುದು ಕೋವಿಡ್ ಆದ್ಮೇಲೆ. ಇದು ನಿಜವಾಗ್ಲೂ ಸಾಧ್ಯನಾ? 500 ಅಂದ್ರೆ ಸಣ್ಣ ಸಂಖ್ಯೆ ಅಲ್ಲ. ಹೌದು. ಕೊರೋನಾದಿಂದ ಈಚೆಗೆ 500ಕ್ಕೂ ಹೆಚ್ಚು ದಂಪತಿಗಳಿಗೆ ಮಕ್ಕಳ ಭಾಗ್ಯವು ಲಭಿಸಿರುವುದು ಅಂತ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇದು ನಿಜಕ್ಕೂ ದೊಡ್ಡ ಸಂಖ್ಯೆ. ಇದರ ನಿಜಾಂಶ ಎಷ್ಟಿದೆ ಅಂತ ನಮಗೆ ಖಚಿತವಾಗಿ ಹೇಳೋಕ್ಕಾಗಲ್ಲ, ಆದರೆ ಹೀಗೊಂದು ವರದಿಯಾಗಿದೆ. ಜೊತೆಗೆ ಇನ್ನೊಂದು ಉದಾಹರಣೆ ಇದೆ. 21 ವರ್ಷ ಮಕ್ಕಳಿಲ್ಲದಿದ್ದ ದಂಪತಿಗಳಿಗೆ ಈಗ ಹೆಣ್ಣು ಮಗು ಆಗಿದೆ ಅಂತ. 21 ವರ್ಷ? ಅಬ್ಬಾ, ಅಷ್ಟು ವರ್ಷಗಳ ನಂತರ ಮಗು ಆದ್ರೆ ಅದು ಪವಾಡ ಅನ್ಸೋದ್ರಲ್ಲಿ ಆಶ್ಚರ್ಯ ಇಲ್ಲ. ಖಂಡಿತ. ಇಂಥ ಕತೆಗಳು ಬೇರೆಯವರಿಗೂ ಭರವಸೆ ಕೊಡ್ತವೆ. ಈ ಮರದ ತುಂಡಿಗೆ ಬರೀ ಮಕ್ಕಳನ್ನು ಕೊಡೋ ಶಕ್ತಿ ಮಾತ್ರನಾ, ಅಥವಾ ಬೇರೆ ಏನಾದ್ರೂ ಪವರ್ಸ್ ಇವೆ ಅಂತಲಾ? ಬೇರೆನೂ ಇದೆ ಅಂತಾರೆ. ಪ್ರೇತ ಬಾಧೆ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ಓ, ಪ್ರೇತ ಬಾಧೆನೂ ಹೋಗುತ್ತಾ? ಹೌದು. ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ತೆಗೆಯುತ್ತೆ ಅಂತ ಇರಬಹುದು. ಇದು ಆ ವಸ್ತುವಿಗೆ ಬರೀ ಸೃಷ್ಟಿ ಶಕ್ತಿಯಲ್ಲ, ರಕ್ಷಣಾ ಶಕ್ತಿನೂ ಇದೆ ಅನ್ನೋದನ್ನ ತೋರಿಸುತ್ತೆ. ಅಂದ್ರೆ ಇದು ಒಂದ್ ರೀತಿ ಕಂಪ್ಲೀಟ್ ಸ್ಪಿರಿಚುವಲ್ ಸೊಲ್ಯೂಷನ್ ತರ ನೋಡ್ತಿದ್ದಾರೆ ಇದನ್ನ. ಜೀವನದಲ್ಲಿ ಇಲ್ದೇ ಇರೋದನ್ನ ಕೊಡೋದು, ಇರೋ ಕೆಟ್ಟದ್ದನ್ನ ತೆಗೆಯೋದು. ಹಾಗೆ ಕಾಣ್ತಾ ಇದೆ. ಇದರ ಫೇಮ್ ಎಲ್ಲಿವರೆಗೂ ಹರಡಿದೆ? ಬರೀ ಕರ್ನಾಟಕದಲ್ಲ? ಇಲ್ಲ. ಈಗ ಬೇರೆ ರಾಜ್ಯಗಳಿಂದ ಅಷ್ಟೇ ಅಲ್ಲ, ಬೇರೆ ದೇಶಗಳಿಂದನೂ ಫೋನ್ ಬರ್ತಿದೆ ಅಂತ ಶಂಕರಪ್ಪನವರೇ ಹೇಳಿದ್ದಾರೆ. ಬೇರೆ ದೇಶಗಳಿಂದಾನೂ? ಹೌದು. ಬಹುಶಃ ಈ ಯೂಟ್ಯೂಬು, ಸೋಷಿಯಲ್ ಮೀಡಿಯಾದಿಂದ ಮಾಹಿತಿ ಬೇಗ ಹರಡಿರಬೇಕು ಅಂತ. ಹೌದು. ಇಷ್ಟು ಫೇಮಸ್ ಆದ್ಮೇಲೆ ಅದನ್ನ ಕದಿಯೋ ಪ್ರಯತ್ನ ಏನಾದ್ರೂ ಆಗಿದೆಯಾ? ಅದರ ಸೇಫ್ಟಿ ಬಗ್ಗೆ ಏನಾದ್ರೂ ಇದೆಯಾ? ಅದರ ಬಗ್ಗೆನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇದನ್ನ ಕದಿಯೋಕೆ ಕೆಲವರು ಟ್ರೈ ಮಾಡಿದ್ರಂತೆ. ಹೌದಾ? ಆದ್ರೆ ಹಾಗೆ ಟ್ರೈ ಮಾಡಿದವರಿಗೆ ವಿಚಿತ್ರ ಸಮಸ್ಯೆಗಳು ಶುರುವಾದುವು ಅನ್ನೋ ಉದಾಹರಣೆಗಳು ಇವೆ ಅಂತ ಹೇಳಿದ್ದಾರೆ. ಅಯ್ಯೋ, ಅಂದ್ರೆ ಅದಕ್ಕೆ ಅದೇ ಪ್ರೊಟೆಕ್ಷನ್ ಮಾಡ್ಕೊಳ್ಳುತ್ತಾ? ಹಾಗೊಂದು ನಂಬಿಕೆ ಇದೆ. ಅದು ತನ್ನನ್ನು ತಾನೇ ಕಾಪಾಡಿಕೊಳ್ಳುತ್ತೆ, ಕೆಟ್ಟದು ಬಯಸಿದವರಿಗೆ ಕೆಟ್ಟದಾಗುತ್ತೆ ಅನ್ನೋ ಥರ. ಇದು ಕಥೆಗೆ ಇನ್ನೊಂದು ಲೇಯರ್ ಸೇರಿಸುತ್ತೆ. ಸರಿ, ಹಾಗಾದ್ರೆ ಇವತ್ತು ನಾವು ಮಕ್ಕಳೇಶ್ವರ ಮರದ ತುಂಡಿನ ಮೂಲ, ಮಲೆ ಮಹಾದೇಶ್ವರರ ಕನಸು, ಬೆಟ್ಟದ ಶಂಕರಪ್ಪನವರ ಜೀವನ, ಸರಳ ಪೂಜಾ ವಿಧಾನ, ಮಡಿಲು, ತೊಟ್ಟಿಲು, 500ಕ್ಕೂ ಹೆಚ್ಚು ಮಕ್ಕಳು, ಪ್ರೇತ ಬಾಧೆ ನಿವಾರಣೆ, ವಿದೇಶಿ ಕರೆಗಳು, ಕಳ್ಳತನದ ಪ್ರಯತ್ನ, ಹೀಗೆ ಸಾಕಷ್ಟು ವಿಷಯಗಳನ್ನ ನೋಡಿದ್ವಿ. ಇದೆಲ್ಲದರಿಂದ ಏನರ್ಥ ಮಾಡ್ಕೋಬೋದು? ಒಟ್ಟಿನಲ್ಲಿ ಹೇಳೋದಾದ್ರೆ, ಮಕ್ಕಳೇಶ್ವರ ಕಥೆ ಇವತ್ತಿನ ಟೆಕ್ನಾಲಜಿ ಯುಗದಲ್ಲೂ ಶ್ರದ್ಧೆ, ಪರಂಪರೆ, ನಂಬಿಕೆಗಳು ಎಷ್ಟೊಂದು ಸ್ಟ್ರಾಂಗ್ ಆಗಿ ಬೇರೂರಿದೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಹೌದು. ಇಲ್ಲಿ ಸೈಂಟಿಫಿಕ್ ಪ್ರೂಫ್ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಒಂದು ಕಡೆ ಇರತ್ತೆ. ಆದ್ರೆ ಜನರ ನಂಬಿಕೆ, ಅವರ ಭರವಸೆ, ಅವರ ಹತಾಶೆ, ಆಮೇಲೆ ಅದಕ್ಕೆ ಸಿಗೋ ಒಂದು ಸಮಾಧಾನ, ಇದೆಲ್ಲದರ ಒಂದು ಸಂಕೀರ್ಣ ಚಿತ್ರಣ ನಮಗೆ ಸಿಗತ್ತೆ. ನಾವು ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಪು ಕೊಡ್ತಿಲ್ಲ. ಖಂಡಿತ ಇಲ್ಲ. ಬದಲಿಗೆ ಈ ವಿದ್ಯಮಾನ ಹೇಗಿದೆ, ಅದರ ಹಿಂದಿನ ನಂಬಿಕೆಯ ಪ್ರಪಂಚ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಅಷ್ಟೇ. ನಿಜ. ವೈದ್ಯಕೀಯ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಕೆಲವು ಸಂದರ್ಭಗಳಲ್ಲಿ ಜನರಿಗೆ ಉತ್ತರ ಸಿಗದಿದ್ದಾಗ ಅವರು ಇಂಥ ಆಧ್ಯಾತ್ಮಿಕ ಮಾರ್ಗಗಳ ಮೊರೆ ಹೋಗ್ತಾರೆ. ಇಲ್ಲಿ ಭರವಸೆ ಅನ್ನೋದೇ ದೊಡ್ಡ ಡ್ರೈವಿಂಗ್ ಫೋರ್ಸ್ ಆಗಿರುತ್ತೆ. ಖಂಡಿತ. ಇದು ನಮ್ಮನ್ನು ಒಂದು ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ. ಕೇಳುಗರು ಕೂಡ ಇದರ ಬಗ್ಗೆ ಯೋಚನೆ ಮಾಡ್ಬೋದು. ಹೌದು. ಕೇಳುಗರಿಗೆ ಒಂದು ಚಿಂತನೆಗೆ ವಿಷಯ. ಮೆಡಿಕಲ್ ಸೈನ್ಸ್ ಕೈಕೊಟ್ಟಾಗ ಅಥವಾ ಬೇರೆ ಪ್ರಯತ್ನಗಳು ಫಲಿಸದಿದ್ದಾಗ ಈ ಮಕ್ಕಳೇಶ್ವರದಂತಹ ಆಳವಾದ ನಂಬಿಕೆಗಳು ಹೇಗೆ ಜನರಲ್ಲಿ ಅಷ್ಟು ಭರವಸೆ ಮೂಡಿಸ್ತವೆ? ಕೆಲವರ ದೃಷ್ಟಿಯಲ್ಲಿ ಹೇಗೆ ಅವು ನಿಜವಾಗ್ಲೂ ಪರಿಹಾರ ಕೊಟ್ಟವೆ ಅಂತ ಅನ್ಸುತ್ತೆ. ಯಾಕೆ ಇಂಥ ಕಥೆಗಳು ಬೇರೆ ಬೇರೆ ಹಿನ್ನೆಲೆಯ ಜನರನ್ನು, ದೂರದ ಊರುಗರನ್ನು ಇಷ್ಟು ಬಲವಾಗಿ ತಲುಪ್ತವೆ? ಹೌದು. ಇದು ನಂಬಿಕೆ, ಸಮಾಜ, ಮನೋವಿಜ್ಞಾನ ಎಲ್ಲದರ ಮಿಶ್ರಣ. ಕೊನೆಯದಾಗಿ ಒಂದು ಮಾಹಿತಿ. ಈ ಬೆಟ್ಟದ ಶಂಕರಪ್ಪನವರು ಇರೋದು ಚಾಮರಾಜನಗರ ಜಿಲ್ಲೆ, ಹನೂರು ತಾಲೂಕು, ಮಹಾದೇಶ್ವರ ಬೆಟ್ಟದ ಹತ್ರ, ಕೌದಳ್ಳಿ ಪಕ್ಕದ ದೊಡ್ಡಾಲತ್ತೂರು ಅನ್ನೋ ಗ್ರಾಮದಲ್ಲಿ. ಓಕೆ. ಇಂದಿನ ಈ ಚರ್ಚೆ ಮಕ್ಕಳೇಶ್ವರದ ಸುತ್ತ ಇರೋ ನಂಬಿಕೆಯ ಲೋಕದ ಒಂದು ಕಿರುನೋಟವನ್ನ ಕೊಟ್ಟಿವೆ ಅಂತ ಭಾವಿಸ್ತೀವಿ.